ಹಾಳಾಗದ ಕುರುಡ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡ ಅನ್ನೋ ಹಾಗೆ ನೀನು ಸುಮ್ನೆ ನಿನ್ ಪಾಡಿಗೆ ನಿನ್ ಕೆಲ್ಸ ಮಾಡ್ಕೊಂಡಿರೋದ್ ಬಿಟ್ಟು ನನ್ ಮಗನೇ ಕೆಣಕಿದೆಯಲ್ಲ, ಅವನು ಟೈಮ್ ಪಾಸ್ ಮಾಡಕ್ಕೆ ಹುಡುಗಿರ್ನ ಕೀಟ್ಲೆ ಮಾಡ್ತಾನೋ ಓದ್ತಾನೋ ಬಿಡ್ತಾನೋ ಅದು ನಿನ್ಗೆ ಯಾಕೆ? ಅಲ್ಲ, ಇಡೀ ಕಾಲೇಜ್ ಮುಂದೆ ಅವನ ಹೊಡೆದು ಅವನ್ಗೆ ಅವಮಾನ ಮಾಡ್ದೆ ಅಂದ್ಮೇಲೆ ನನ್ ಲೆವೆಲ್ಗೆ ಇಡೀ ಊರಿನ ಜನರ ಮುಂದೆ ನಿನ್ಗೆ ಅವಮಾನ ಮಾಡ್ಲಿಲ್ಲ ಅಂದ್ರೆ ಆ ನನ್ ಮಗ ಬ್ರಹ್ಮ ಇದ್ದಾನಲ್ಲ, ನಿನ್ಗೆ ಹುಟ್ಟಿಸಿದ್ದೇ ತಪ್ಪು ಅಂತ ನನ್ನನ್ ಬೈತಾನೆ. ಅದಕ್ಕೆ ಅವನಿಗೆ ಕೋಪ ಬರಬಾರ್ದು ಅಂತ ಈ ಪ್ಲಾನ್ ಮಾಡಿರೋದು. ಓ, ನೀನೇನಾ ಕರುಣೆ ಇಲ್ಲದ ಕಟುಕ ಕ್ಯಾಪ್ಟನ್? ಅಂದ್ಮೇಲೆ ಅವನ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಬಿಡು. ನಿನ್ನಂತ ದುಷ್ಟನ ಮಗನಾಗಿ ಹುಟ್ಟಿದಾನಲ್ಲ, ಅದೇ ದೊಡ್ಡ ತಪ್ಪು. ಅವನು ಹುಟ್ಟಿದಕ್ ತಾನೆ ನಿನ್ನಂತ ಅವಳ ಸೊಕ್ಕು ಮುರಿಯೋಕ್ ಚಾನ್ಸ್ ಸಿಕ್ಕಿದ್ದು. ಒಂದು ಹೆಣ್ಣಿನ ಸೊಕ್ಕು ಮುರಿಯೋದಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇರೋ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗೇನ್ ಅನ್ಸುತ್ತೋ ನನ್ಗೆ ಗೊತ್ತಿಲ್ಲ, ಆದ್ರೆ ನೀನು ಹೆಂಗ್ಸು ಅಂತ ಒಂದ್ ಮಾತು ಹೇಳ್ತೀನಿ ಕೇಳು. ಈ ಪೋಲಿ ಹುಡುಗರ ಸಹವಾಸ ಮಾಡು, ಬುದ್ಧಿವಂತರನ್ನ ಸದೆಬಡಿ. ಯಾಕೆ ಗೊತ್ತಾ? ಈ ಬುದ್ಧಿವಂತರು ಎಷ್ಟು ಓದಿದ್ರು ಅಷ್ಟೇ. ಕೆಲ್ಸ ಅಂತ ಸಿಕ್ಬಿಟ್ರೆ ಮನೆ ಊಟ ಮಕ್ಕಳು ಅಂತ ಪ್ರಾಣಿಗಳ ತರ ಜೀವನ ಮಾಡ್ತಾರೆ. ಆದ್ರೆ ಈ ಪೋಲಿ ಹುಡುಗರು ಏನ್ ಮಾಡ್ತಾರೆ ಗೊತ್ತಾ? ಇವತ್ತು ಕಾಲೇಜ್ ಲೀಡ್ರು, ನಾಳೆ ಪ್ರಜೆಗಳ ಲೀಡ್ರು. ಸ್ವಲ್ಪ ಗ್ರಾಚಾರ ಕೆಟ್ರೆ ಚೀಫ್ ಮಿನಿಸ್ಟ್ರು ಇಲ್ಲ ಪ್ರೈಮ್ ಮಿನಿಸ್ಟ್ರು, ಏನ್ ಬೇಕಾದ್ರೂ ಆಗ್ಬಹುದು. ಕೊನೆಗೆ ನೀನೇ ಅವ್ರ ಹತ್ರ ಹೋಗ್ಬೇಕಾಗತ್ತೆ. ನೋಡಮ್ಮ, ಇದ್ರಲ್ಲಿರೋದು ಆಸಿಡ್, ಎಲ್ ಬಿದ್ರು ಅಲ್ಲಿ ಸುಟ್ಟು ಹೋಗುತ್ತೆ. ಅದು ನನಗಿಂತ ನಿನ್ಗೆ ಚೆನ್ನಾಗ್ ಗೊತ್ತು, ಯಾಕಂದ್ರೆ ನಿನ್ ಲೆಕ್ಚರರ್ ತಾನೆ. ನೋಡಮ್ಮ, ನಿನ್ ಮಾನ ಕಳೆದು ಹರಾಜ್ ಹಾಕಿ ನಿನ್ನನ್ನು ಸಾಯಿಸೋದು ನನ್ ಸುಲಭವಾದ ಕೆಲ್ಸ. ಆದ್ರೆ ನಾನು ಹಾಗೆ ಮಾಡೋಲ್ಲ. ಯಾಕೆ ಗೊತ್ತಾ? ನಿನ್ನಂತ ಸೊಕ್ಕಿರೋ ಹೆಣ್ಮಕ್ಳು ನನ್ ಕಣ್ ಮುಂದೆ ಓಡಾಡ್ಬೇಕು, ನಾನ್ ಕೊಡೋ ಹಿಂಸೆನ ಅನುಭವಿಸಿ ಗೋಳಾಡ್ಬೇಕು. ಆಗ್ಲೇ ನಾನು ಹುಟ್ಟಿಸಿದ ಬ್ರಹ್ಮ ಇದ್ದಾನಲ್ಲ, ಅವನಿಗೂ ಸಮಾಧಾನ, ನನಗೂ ಮನ್ಸಿಗೆ ನೆಮ್ಮದಿ. ಏನಂತೀಯ ತಾಯಿ? ಕ್ಯಾಪ್ಟನ್, ನೆನಪಿನಲ್ಲಿಟ್ಕೋ, ಈ ನಿನ್ನ ಅಟ್ಟಹಾಸದ ದಬ್ಬಾಳಿಕೆನ ಮಟ್ಟ ಹಾಕೋನು ಹುಟ್ಟಾನೆ. ಅವನು ಹುಟ್ಟಾನೋ ಬಿಡ್ತಾನೋ ನನ್ಗೆ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ಬದುಕ್ದೆ ಸಾಯ್ದೆ ನರಳಾಡ್ತಾ ಇರ್ಬೇಕು. ಡ್ಯಾಡ್, ಏನ್ ಹೇಳ್ತಿದ್ದೀಯ? ಎಸ್ ಡ್ಯಾಡ್, ನಿಮ್ ಜೊತೆ ಮನುಷ್ಯತ್ವ ಅಂದ್ರೆ ಏನಂತ ಗೊತ್ತಿಲ್ಲದೆ ಮೃಗದ ತರ ಬದುಕಿದೆ ಡ್ಯಾಡ್. ಆಕಾಶ್, ಎಸ್ ಡ್ಯಾಡ್, ಇವ್ರ ತಂಗಿ ಬಾಳ್ನ ಹಾಳು ಮಾಡಕ್ ಹೊಟ್ಟಿದ್ ನನ್ಗೆ ಅವಳೆ ರಕ್ತ ಕೊಟ್ಟು ನನ್ ಕಲ್ಲಂತ ಹೃದಯಕ್ಕೆ ಜೀವ ಕೊಟ್ಲು ಡ್ಯಾಡ್, ಜೀವ ಕೊಟ್ಲು. ಪ್ಲೀಸ್ ಡ್ಯಾಡ್, ಡ್ಯಾಡ್, ಡ್ಯಾಡ್. ನಿನ್ನ ಅವಮಾನ ಮಾಡಿದ ಅವಳ ಮಾನ ನಾನ್ ತೆಗಿಬೇಕಂತಿದ್ರೆ ಎಲ್ರ ಮುಂದೆ ನನ್ ಮಾನ ತೆಗಿತಾ ಇದೀಯಾ? ಡ್ಯಾಡ್, ಡ್ಯಾಡ್, ನಾನು ಮಾತಾಡಿ ಡ್ಯಾಡ್, ಪ್ಲೀಸ್ ಡ್ಯಾಡ್. ಹುಟ್ಟಕ್ಕೆ ತಾಯಂತ ಒಬ್ಳು ಇರ್ಬೇಕಲ್ಲ. ಇವಳಿಗಾಗ ಸ್ಥಿತಿ ನಿಮ್ ತಾಯಿಗಾಗಿದ್ದಿದ್ರೆ ಇದೇ ರೀತಿ ಸುಮ್ನೆ ಇರ್ತಿದ್ರ?
ಮೂಕರಾಗಿ ಬಾಯಿ ಮುಚ್ಕೊಂಡು ನೋಡ್ತಿದ್ರಾ? ಏಯ್ ಏಯ್, ಒಂದೇ ಒಂದ್ಸಲ ನಿಮ್ ಮನ್ಸನ್ನ ಕೇಳ್ಕೊಳ್ರು. ಒಂದೇ ಒಂದ್ಸಲ ನೀವು ಗಂಡಸ್ರ ಅಂತ ಇಷ್ಟೊಂದು ಅಟ್ಟಹಾಸದಿಂದ ಮೆರಿತಿರೋ ಆ ಕ್ಯಾಪ್ಟನ್ ಮಟ್ಟ ಹಾಕೋದು ಬಿಟ್ಬಿಟ್ಟು ನಿಮ್ಮ ಮನಸ್ಸಾಕ್ಷಿನ ಅಡ ಇಟ್ಟು ಭಯದಿಂದ ಬದುಕ್ತಿರೋ ನಿಮ್ ಬದುಕಿಗೆ ಇಷ್ಟೊಂದು ಬೆಂಕಿ ಹಾಕ. ಥು! ದಯವಿಟ್ಟು ಅವರನ್ನ ಬೈಬೇಡಿ ಸರ್. ಅವ್ರನ್ನ ಬೈದು ಯಾವ ಪ್ರಯೋಜನನೂ ಇಲ್ಲ. ಬಾಳಕ್ಕೂ ಆಗದೆ ಬದುಕಕ್ಕೂ ಆಗದೆ ಜೀವಂತ ಶವಗಳಾಗಿರೋ ಮುಗ್ಧರು ಸರ್ ಅವರು. ನಿಮ್ಮಂಥವರು ಅವ್ರ ದೇಹದಲ್ಲಿ ಹರಿತಾ ಇರೋ ರಕ್ತಕ್ಕೆ ಸ್ವಾಭಿಮಾನ ತುಂಬಿ ಭಯಕ್ಕೆ ಬಲಿಯಾಗಿರೋ ಅವ್ರ ಮನಸ್ಸಿಗೆ ರೋಷದ ಕಿಚ್ಚನ್ನ ಹಚ್ಚಿ ಸರ್. ಕತ್ಲೆಯಲ್ಲಿ ಬದುಕ್ತಾ ಇರೋ ಅವ್ರ ಬಾಳಿಗೆ ಬೆಳಕನ್ನ ತುಂಬಿ ಸರ್, ಬೆಳಕನ್ನ ತುಂಬಿ. ಕಡೆಗೂ ನಿಮ್ ದುರಾಸೆ ನನ್ನ ಬಳಿ ತಗೊಂಡ್ಬಿಟ್ಟು ನಿಮ್ಮನ್ನ ಕಾಡ್ತಿಲ್ಲ ರೀ. ಎಲ್ಲಿ ನಿಮ್ಮ ದುರಾಸೆ? ನಮ್ಮ ಮಗುನ ಬಲಿ ಸರ್, ನಿಮ್ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಿಮ್ ನೋವನ್ನ ನೀವು ನುಂಗ್ತಾ ಇದ್ದೀರಾ. ಇನ್ನೂ ಕ್ಯಾಪ್ಟನ್ ಯಾಕೆ ಮುಗಿಸಿಲ್ಲ ಸರ್? ಅವನ್ನ ಮುಗಿಸೋದು ಎಷ್ಟೊತ್ತು? ಅವನ್ನ ನಾನು ಮುಗಿಸಿದ್ರೆ ನನ್ನ ಒಬ್ಬನ ಸೈಡ್ ಮಾತ್ರ ತೀರುತ್ತೆ. ನನ್ನ ಉದ್ದೇಶ ಅದಲ್ಲ ವಿನಾಶ್. ಅವನಿಂದ ನರಳ್ತಾ ಇರೋ ಜನ ಅವನ ಮೇಲೆ ತಿರುಗಿ ಬಿದ್ದು ನರಳಾಟ ಏನು ಅನ್ನೋದನ್ನ ಅವನಿಗೆ ತಿಳಿಸ್ಬೇಕು. ಅಷ್ಟೇ ಅಲ್ಲ, ಅವನ್ನ ಎದುರಿಟ್ಕೊಂಡು ಮೇರಿತಾ ಇರೋ ರಾಜಕೀಯ ವ್ಯಕ್ತಿಗಳಿಗೆ ಅದೇ ಜನ ಬುದ್ಧಿ ಕಲಿಸ್ಬೇಕು. ಇಂಥ ಜನಗಳು ಆ ಲೆವೆಲ್ ಬರ್ತಾರ ಸರ್? ಪ್ರಯತ್ನ ನಮ್ದು, ಆದ್ರೆ ಪ್ರತಿಫಲ ಆ ದೇವರದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೋಸ್ತ್, ಬಹಳ ದಿವಸದಿಂದ ನಿನ್ನೊಂದು ಮಾತು ಕೇಳಬೇಕು ಅಂತ ಇದ್ದೆ. ನೀನೇನು ಕೇಳಬೇಕು ಅಂತ ಇದೀಯಾ ಅಂತ ನನಗೆ ಗೊತ್ತು. ನಾನು ಇವ್ರಿಗೆ ಬಂದಾಗಲೆಲ್ಲ ಮೊದಲು ರಾಯರ ಗುಡಿಗೆ ಭೇಟಿ ಮಾಡ್ತೀನಿ. ಯಾಕೆ ದೋಸ್ತ್? ಈ ಸೃಷ್ಟಿಯ ಸೃಷ್ಟಿಕರ್ತ ಒಬ್ಬನೇ ತಾನೆ. ಮಾವು, ಬೇವು, ಆಲ, ಜಾಲಿ, ಸಾವಿರಾರು ತರ ಮರಗಳಿಗೆಲ್ಲ ಆಧಾರ ಈ ಭೂಮಿ ತಾನೆ. ಹೌದು. ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡ್ತೀರಿ, ನಾವು ಮಸೀದಿಗೆ ಹೋಗಿ ನಮಾಜ್ ಮಾಡ್ತೀವಿ. ಈಶ್ವರ ಅಲ್ಲಾ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಸಿದ್ಧಾರ್ಥ್, ನೀವೇ ಇವ್ರನ್ನೆಲ್ಲ ಕಾಪಾಡ್ಬೇಕು. ಏನಾಯ್ತು? ಏನು ಆಗಿಲ್ಲ, ಮುಂದಾಗೋದನ್ನ ತಪ್ಪಿಸ್ಬೇಕು. ಅಂದ್ರೆ ಆ ಕ್ಯಾಪ್ಟನ್ ಎಲೆಕ್ಷನ್ ನಿಲ್ತಾ ಇದ್ದಾನೆ. ಅವನಿಗೆ ವಿರೋಧವಾಗಿ ನಿಲ್ಲೋ ಧೈರ್ಯ ಯಾರಿಗೂ ಇಲ್ಲ. ಅವನ್ನ ಎದುರಿಸೋ ಎದೆಗಾರಿಕೆ ಇರೋದು ನಿಮಗೊಬ್ಬರಿಗೆ ಸಿದ್ಧಾರ್ಥ್. ಕ್ಷಮಿಸಿ, ಈ ಹೊಲ್ಸ್ ರಾಜಕೀಯ ನನ್ಗಿಷ್ಟ ಇಲ್ಲ. ಆ ಕ್ಯಾಪ್ಟನ್ ಏನಾದ್ರೂ ಎಲೆಕ್ಷನ್ ಅಲ್ಲಿ ಗೆದ್ದ ಅಂದ್ರೆ ನರಬಲಿಗಳ ಜಾತ್ರೆನೇ ನಡೆಯುತ್ತೆ. ಹಾಗ್ ನಡೆಯಕ್ ನಾನ್ ಬಿಡ್ತೀನ, ಆದ್ರೆ ನನ್ನ ರಾಜಕೀಯಕ್ಕೆ ಮಾತ್ರ ಕರಿಬೇಡಿ. ನನ್ನ ಕೊನೆ ಉಸಿರಿರೋವರೆಗೂ ನಿಮಗೋಸ್ಕರ ದುಡಿತೀನಿ, ಹೋರಾಡ್ತೀನಿ. ಆದ್ರೆ ಅಲ್ಲಿವರೆಗೂ ನಮಗೂ ಉಸಿರಿದ್ರೆ ತಾನೇ ನೀವು ಅಷ್ಟೆಲ್ಲ ದುಡಿಯೋದು. ಈ ಕಾಡಲ್ಲಿ ಗೇಮ್ ಸಲ್ಲಿಸ್ತೀರಾ ಸರ್? ನೀವು ಬಡತನದ ಭವಿಷ್ಯದ ನಿಧಿ ಆಗಬೇಕು, ಬಡವರ ಪಾಲಿಗೆ ಕಣ್ಣಾಗಬೇಕು. ಈ ಸಮಸ್ಯೆ ನಿವಾರಿಸುವ ಸೂತ್ರ ಈ ರಾಜಕೀಯ ಚದುರಂಗ ಆಟದಲ್ಲಿದೆ. ಆ ಸೂತ್ರ ಹಿಡಿಯುವ ಸರದಾರ ನೀವು ಆಗ್ಬೇಕು ಸರ್, ನೀವು ಆಗ್ಬೇಕು. ಎಸ್. ಇದ್ರ ಮೇಲೆ ನೀವು ಒಪ್ಕೊಳ್ಳಿಲ್ಲ ಅಂತಂದ್ರೆ ಈ ಬೆಂಕಿಯಿಂದ ಹುಚ್ಚು ಹಿಡ್ದಿದ್ಯಾ ನಿಮ್ಗೆ? ಹೌದು ಸರ್, ಹುಚ್ಚು ಹಿಡಿಯುತ್ತೆ. ಆಮೇಲೆ ಹುಚ್ಚು ಹಿಡಿದು ಹುಚ್ಚು ನಾಯಿಗಳ ತರ ಬೀಗಲೆಲ್ಲ ಸುತ್ತಾಡ್ಬೇಕಾಗತ್ತೆ. ಅದಕ್ಕಿಂತ ಇದೇ ಉತ್ತಮ ತಾನೆ? ಹೇಳಿ ಸರ್, ಹೇಳಿ. ನಾವೆಲ್ಲ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇರೋ ಆಶಾ ಕಿರಣ ಬರೀ ಮರೀಚಿಕೆನಾ? ಯೋಚನೆ ಮಾಡಿ ಸರ್,
ಯಾವ ಜನನ ಒಗ್ಗಟ್ಟು ಮಾಡಿ ಈ ಕ್ಯಾಪ್ಟನ್ ಸಭೆ ಬಡಿಬೇಕು ಅಂದ್ಕೊಂಡ್ರು ಅದಕ್ಕೆ ಒಳ್ಳೆ ಅವಕಾಶ. ಒಪ್ಕೊಳ್ಳಿ ಸರ್, ಪ್ಲೀಸ್ ಒಪ್ಕೊಳ್ಳಿ ಸರ್. ಯಾಕಮ್ಮಣೆ ಪುಟ್ಟ ಗಿಟ್ಟ ಅಂದ್ರೆ ಕೊಟ್ಬಿಡ್ತೀನಿ ನೋಡು. ಸರಿ, ಆಮೇಲೆ ನಿಂಗೊಂದ್ ವಿಷಯ ಗೊತ್ತಾ? ನೋಡು. ಏಯ್, ನನ್ ಮಾತ್ ಕೇಳಲೆ ಹಾಗಂತ ನಿನ್ಗೆ ಹೇಳಕ್ ಆಗುತ್ತಾ ಅಣ್ಣ? ನೀನೇ ಹೇಳ ಅಣ್ಣ. ಅಂದಿದ್ದಾಯ್ತಲ್ಲ. ಏಯ್ ಮಳ್ಳ ನೀನು, ಮಳ್ಳ ಮಳ್ಳ ಮಂಚಿಕೆ ಎಷ್ಟ್ ಕಾಲು ಅಂದ್ರೆ 3 ಮತ್ತೆ 1 ಅಂತೀಯ. ಸರಿ, ನಾನ್ ಹೀಗಂದೆ ಅಂತ ನಿನ್ ಕೋಪನಾ? ಇಲ್ಲ ಬಿಡಮ್ಮ, ಹೊಟ್ಟೆ ಬೆಂಕಿ ಬೀಳೋ ಮಾತಾಡಿದ್ರೆ ನನ್ ಕೋಪ ಬರುತ್ತಾ? ಹಾಯ್, ನೀನು ನನ್ಗನ್ಸುತ್ತೆ ಈ ಊರ್ನಲ್ಲೆಲ್ಲ ದೊಡ್ಡ ಪೆದ್ದ ನೀನು. ಹುಚ್ಚಿ, ಏಯ್ ಹುಚ್ಚಿ ಅಂತೇನು? ಹಾಗಂತ ನಾನ್ ಹೇಳಕ್ಕಾಗುತ್ತಾ ಅಣ್ಣ? ಅಂತಿ ಅಣ್ಣ ಅನ್ಬೇಕು ಅಲ್ವಾ? ನಿಂದೊಳ್ಳೆ ಕರ್ಮ ಆಯ್ತಲ್ಲ. ಹೊಡಿತೀನಿ ನೋಡಿ. ಚಂದ ಮಾಮ, ನಿನಗ್ ಬೇಕಾಗಿತ್ತಾ? ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲೋ ದಡ್ಡ. ಸುಮ್ನೆ ಹೋಗ್ತೀಯೋ ಇಲ್ಲ ಕಲ್ ತಗೊಂಡ್ ಹಂಗೆ ಕುಟ್ಬಿಡ್ಲ? ಏಯ್ ಅಲ್ಲಲ್ಲ, ಬೇರೆ ಏನ್ ತಗೊಂಡ್ ಗುದ್ದಿದ್ರು ಹೆದರ್ಕೊಳಕ್ಕೆ ನಾನ್ ನಿಂತರ ಏನಲ್ಲ. ಹಾಗಂತ ನಾನ್ ಹೇಳೋಕ್ಕಾಗುತ್ತಾ ಅಣ್ಣ? ಬೆಳಿಗ್ಗೆಯಿಂದ ಯಾರು ಸಿಕ್ಲಿಲ್ವಾ ನಿಂಗೆ ತಲೆ ತಿನ್ನಕ್ಕೆ? ನಾನ್ ತಲೆನೇ ಆಗ್ಬೇಕಾಗಿತ್ತಾ? ಹುಚ್ಚ ಮಂಡ್ಯ ತಂದ. ಹುಚ್ಚಿನಾ? ನಾನು ಹುಚ್ಚಿ ಅಲ್ಲ, ನನ್ನ ಹುಚ್ಚಿ ಅಂದೋರೆ ಹುಚ್ಚರು ಅಂತ ಅವನ್ ನನ್ಗೆ ಹೇಳಿದಾನೆ. ಹೋಗಲೋ ನೀನೇ ಹುಚ್ಚ ಲೋಫರ್, ನಾನ್ ಬೈದ್ರೆ ಅಷ್ಟೇ. ಹೋಗಲೋ ಕಳ್ಳನ್ ಮಗ್ನೆ. ಹಾಗಂತ ಇವ್ರಿಗೆ ನಾನು ಹೇಳೋಕ್ಕಾಗುತ್ತಾ? ಹೇಳ್ಬೋದಲ್ಲ. ನೀವೇನ್ ಹೇಳ್ತೀರಾ? ಮೊದಲ ಸುತ್ತಿನ ಎಣಿಕೆಯಲ್ಲಿ ಸಿದ್ಧಾರ್ಥರವರು ತಮ್ಮ ಪ್ರತಿಸ್ಪರ್ಧಿ ಕ್ಯಾಪ್ಟನ್ ಅವರಿಗಿಂತ 15,000 ಮತಗಳಲ್ಲಿ ಮುಂದಿದ್ದಾರೆ. ಇದೀಗ ಎರಡನೇ ಸುತ್ತಿನ ಎಣಿಕೆ ಮುಗಿದಿದ್ದು ಸಿದ್ಧಾರ್ಥರವರನ್ನು ಮೀರಿ ಕ್ಯಾಪ್ಟನ್ ರವರೇ 25,000 ಮತಗಳಲ್ಲಿ ಮುಂದಿದ್ದಾರೆ. ಕೊನೆಯ ಸುತ್ತಿನ ಎಣಿಕೆ ಮುಗಿದಿದ್ದು ಸಿದ್ಧಾರ್ಥರವರನ್ನು 50,000 ಮತಗಳ ಅಂತರದಲ್ಲಿ ಸೋಲಿಸಿ ಕ್ಯಾಪ್ಟನ್ ರವರು ಜಯಬೇರಿ ಸಾಧಿಸಿದ್ದಾರೆ.
ಕ್ಯಾಪ್ಟನ್, ಗುಂಡೇಟನ್ನು ತಿಂದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ಆ ಸಿದ್ಧಾರ್ಥನಿಗೆ ಅವನ ಜನನೇ ಚಟ್ಟ ಕೊಟ್ಟ ಹಾಗೆ ಮಾಡ್ಬೇಕು. ರಂಗ, ಆ ಸಿದ್ಧಾರ್ಥನ ಫಿನಿಶ್ ಮಾಡು. ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು ಕೊಂಡ್ರು. ಸೀರೆ ಉಡಿಸಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕ್ಯಾಪ್ಟನ್ ಮನೆ ಹೇಳ್ಕೊಂಡು ಹೋಗೋಣ. ಬಂದ್ರು ಮಗ ನೋಡ್ತೀರಿ ನನ್ನ ಮಕ್ಕಳನ್ನ. ಎಂಥ ನಾಮರ್ದ ರೌಡಿಗಳ ಕಳಿಸ್ಬಿಟ್ಟೆ ಕ್ಯಾಪ್ಟನ್. ಇಲ್ಲ ಇಲ್ಲ, ಸಿದ್ಧಾರ್ಥ ಅವ್ರನ್ನೆಲ್ಲ ಹೊಡೆದು ಹಂಗಲ್ಲ ದೋಸ್ತ್. ಜನಗಳ ಕೈ ಕೊಟ್ಟಿದ್ದಾನೆ. ಇಲ್ಲ ದೋಸ್ತ್, ಜನ ಅವ್ರಿಗೆ ಸೀರೆ ಉಡಿಸಿ ಬಳೆ ತೋರಿಸಿ ಇಲ್ಲ, ಇಲ್ಲ, ಇಲ್ಲ. ಮೆರವಣಿಗೆ ಏನಾಗಿದೆ? ಯೂಸ್ ಮಾಡ್ತಾ ಇದ್ದಾರೆ. ನೋ, ನಿಲ್ಸಿ. Stop it! Stop it! Stop it! ನಿಲ್ಸಿ. ಬೇಡ, ಬೇಡ. No! ನಿಲ್ಸಿ, ನಿಲ್ಸಿ. ಅದನ್ನ ನಿಲ್ಸಿ. ಬೇಡ, ಬೇಡ. Stop it! ನಿಲ್ಸಿ. ಬೇಡ, ಬೇಡ. ದೋಸ್ತ್, ಈ ಪಟಾಕಿ ಶಬ್ದ ಕೇಳಿದ್ರೆ ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತೀಯ? ಅಲ್ಲಯ್ಯ, 3 ಕಾಸಿಗೂ ಬೆಲೆ ಇಲ್ದಿರೋ ಆ ಸಿದ್ಧಾರ್ಥನ್ ಕಂಡ್ರೆ ನಿನಗೆ ಯಾಕೆ ಇಷ್ಟೊಂದು ಗಾಬರಿ? ದೋಸ್ತ್,
ಈ ಒಂದು ವಿಷಯ ಮಾತ್ರ ನಾನು ಕೇಳ್ಬೇಡ ಪ್ಲೀಸ್. ಅರೆ ಚೋಡೋ ದೋಸ್ತ್, ನಿನ್ನನ್ನ ಇಷ್ಟೊಂದು ಗಾಢವಾಗಿ ಕಾಡೋ ನೋವನ್ನ ಹೊಟ್ಟೆನಲ್ಲಿ ಇಟ್ಕೊಂಡು ನನ್ನನ್ನ ಸ್ನೇಹಿತ ಅಂತ ಯಾಕೆ ಕರಿತೀಯೋ ನನಗಂತೂ ಅರ್ಥವಾಗೋದಿಲ್ಲ. ಅಡ ನಾನು ನಿಜವಾಗಿಯೂ ನಿನ್ನ ಸ್ನೇಹಿತ ಅನ್ನೋದಾದ್ರೆ ಆ ಗುಟ್ಟು ಏನು ಅಂತ ನನಗೆ ಹೇಳಲೇಬೇಕು. ಮಾಡಬಾರ್ದ ಕೆಲಸನ ಮಾಡಿ ಅದನ್ನ ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ದೋಸ್ತ್, ಸುಲಭ ಅಲ್ಲ. ಆ ಸಿದ್ಧಾರ್ಥ ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಸ್ವಂತ ತಮ್ಮ. ಅವರು ತುಂಬಾ ಶ್ರೀಮಂತರು. ನಾನು ಒಬ್ಬ ಶ್ರೀಮಂತನಾಗ್ಬೇಕು ಅನ್ನೋ ಆಸೆಯಿಂದ ಅವಳನ್ನ ಮದುವೆ ಮಾಡಿಕೊಂಡೆ. ಅವಳ ತಮ್ಮಿಂದ ಆಗಾಗ ಹಣ ತಗೊಂಡ್ ಬಾ ಅಂತ ಹೇಳ್ದಾಗ್ಲೆಲ್ಲ ಅವಳಿಗೂ ನನಗೂ ಜಗಳ ಆಗ್ತಾನೇ ಇತ್ತು. ಸಿದ್ಧಾರ್ಥನ ಸಾಯಿಸಿದ್ರೆ ಎಲ್ಲಾ ಆಸ್ತಿನೂ ನನಗೇ ಬರುತ್ತೆ ಅಂತ ಒಂದಿನ ಅವನನ್ನು ಕೊಲೆ ಮಾಡಕ್ಕೆ ರೌಡಿಗಳನ್ನ ಕಳಿಸ್ದೆ. ಆ ವಿಷಯ ನನ್ನ ಹೆಂಡತಿ ಗೊತ್ತಾಗೋಯ್ತು. ನನ್ನ ಪ್ಲಾನ್ ಎಲ್ಲ ಹಾಳಾಯ್ತು. ಶಕ್ತಿಯಿಂದ ಇವ್ ನನ್ ಗೆಲ್ಲಕ್ಕಾಗಲ್ಲ ಅಂತ ತಿಳ್ಕೊಂಡು ಬುದ್ಧಿ ಶಕ್ತಿಯಿಂದ ಅವನನ್ನು ಮುಗಿಸ್ಬೇಕು ಅಂತ ನಿಶ್ಚಯ ಮಾಡಿದೆ. ಅದಕ್ಕೆ ಸರಿಯಾಗಿ ದೀಪಾವಳಿ ಹಬ್ಬದ ದಿನ ಅವನ್ ಪಟಾಕಿ ತಗೊಂಡ್ ಬಂದೇ ಬರ್ತಾನೆ ಅಂತ ನನಗೆ ಗೊತ್ತಿತ್ತು. ಅಂದ್ಕೊಂಡ್ ಹಾಗೆ ಅವನ್ ಬಂದ ತಕ್ಷಣ ಅವನಕ್ಕ ಸ್ನಾನ ಮಾಡಕ್ ಅವನಿಗೆ ಹೇಳಿದ್ಲು. ಪಟಾಕಿ ತಂದಿದ್ದ ಬ್ಯಾಗ್ನ ನನಗೆ ಕೊಟ್ಟು ಅವನ್ ಪಾಪ ಒಳಗ್ ಹೋದ. ನನ್ನ ಹೆಂಡತಿ ಹೋಗಿದ್ದ ದೀಪಗಳನ್ನ ಹಚ್ಚಕ್ಕೆ ಹೋದ್ಲು. ಅಷ್ಟ್ರಲ್ಲಿ ನಾನು ಮೊದ್ಲೇ ಬಾಂಬ್ ಇಟ್ಟಿದ್ದ ಹೂವಿನ ಕುಂಡನ ಅವನ್ ತಂದ ಹೂವಿನ ಕುಂಡ ಜಾಗದಲ್ಲಿ ಬದಲಾಯಿಸ್ದೆ. ಆಮೇಲೆ ಅವನ್ ಸ್ನಾನ ಮುಗಿಸ್ ಬಂದ. ಹೂವಿನ ಕುಂಡ ಅಂದ್ರೆ ನನ್ನ ಹೆಂಡತಿಗೆ ತುಂಬಾ ಇಷ್ಟ ಅಂತ ಅವನಿಗೆ ಗೊತ್ತಿತ್ತು. ಅದನ್ನೇ ಹಚ್ಚಕ್ಕೆ ಹೇಳ್ದೆ. ಆಮೇಲೆ ನಾನು ನನ್ನ ಹೆಂಡತಿನ ಕರ್ಕೊಂಡು ಬಾಗ್ಲತ್ರ ಹೋದೆ. ನನ್ನ ಹೆಂಡತಿ ಬಾಗಿಲಿನಲ್ಲಿ ಇಟ್ಟಿದ್ದ ದೀಪನ ಹಚ್ತಾ ಇದ್ಲು. ಸಿದ್ಧಾರ್ಥ ಹೂವಿನ ಕುಂಡನ ಹಚ್ಚಕ್ ಹೋದ. ಬೆಂಕಿ ಕಡ್ಡಿ ಖಾಲಿ ಆದ್ರೂ ಸಹ ಹೂವಿನ ಕುಂಡ ಹತ್ಲೇ ಇಲ್ಲ. ತಕ್ಷಣ ಅವನ ಅಕ್ಕನ ಹತ್ರ ಬಂದ. ಅವಳು, ನಿನಗೆ ಹಚ್ಚಕ್ ಬರಲ್ಲ ಕಣೋ, ನಾನೇ ಹಚ್ತೀನಿ ತಡಿ ಅಂತ ದೀಪ ತಗೊಂಡ್ ಹೊರಟ್ಲು. ಇನ್ನೇನ್ ತಡಿಬೇಕು ಅನ್ನೋಷ್ಟರಲ್ಲಿ ಬಾಂಬ್ಗೆ ನನ್ನ ಹೆಂಡತಿ. ಅಕಸ್ಮಾತ್ ನಾನೇ ಅಂತ ಗೊತ್ತಾದ್ರೆ ಆ ಸಿದ್ಧಾರ್ಥ ನನ್ನನ್ನು ಬದುಕೋಕ್ ಬಿಡೋಲ್ಲ ಅಂತ ನಾನೇ ಗೋಲ್ಮಾಲ್ ಮಾಡಿ ಅವನ ಜೈಲ್ ಸೇರೋ ಹಾಗೆ ಮಾಡಿದೆ. ಅಷ್ಟೇ ನಡೆದದ್ದು. ಆವತ್ತಿಂದ ಅವನ ಕಂಡ್ರೆ ನನಗ್ ಭಯ. ಅರೆ ದೋಸ್ತ್, ಹೊರೆಯೋದು ನೀರಿಗೆ ಅಣೆಕಟ್ಟೆ ಕಟ್ಟಿ ತಡೆಯೋದಿಲ್ಲ. ಹಾಗೆ ಈ ಒಗ್ಗಟ್ನಾಗೆ ಬುಸ್ಕೊಡ್ತಾ ಇರೋ ಜನಗಳಿಗೆ ಇಕ್ಕಟ್ನಾಗೆ ಸಿಕ್ಸಿ ವಿಲಿ 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 ಅಂತ ಒದ್ದಾಡೋ ಹಾಗೆ ಮಾಡೋದು ಬಿಟ್ಬಿಟ್ಟು ಈಗ ನಡೆದದ್ದನ್ನ ನೆನೆಸ್ಕೊಂಡು ಕುಂತ್ರೆ ಜನ ನಮ್ದಕ್ಕೆ ಮುಟ್ಟಾಳಂತಾರೆ. ಅದಕ್ಕೆ ನೀನೇ ಒಂದು ಪ್ಲಾನ್ ಮಾಡಯ್ಯ. ಪ್ಲಾನ್ ಏನೋ ಮಾಡಬಹುದು, ಆದ್ರೆ ಏನು? ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಜೊತೆಗೆ ಚಿಕನ್ ತಾನೆ? ಓಕೆ ಜಾನ್. ಎಸ್ ಕ್ಯಾಪ್ಟನ್. ಕ್ಯಾಪ್ಟನ್ಗೆ ಏನ್ ಕೇಳೋದು? ನಮಗೆ ರಾತ್ರಿಗೆ ಎಳೆ ಚಿಕನ್ ಬೇಕು. ಎಳೆ ಚಿಕನ್ನು ರಾತ್ರಿಗೆ? ಓಕೆ. आओ मेरी जान, मेरे पास आओ, बैठो. ಇದೇನ್ ಸರ್, ಜಾನ್ ಮಿನಿಸ್ಟರ್ ಕೆಲಸ ಕೊಡಿಸ್ತಾರೆ ಹೋಗು ಅಂದ್ರು. ಇಲ್ಲಿ ನೋಡಿದ್ರೆ ಕೆಲಸ ತಾನೇ ಕೊಡ್ಸೋಣ. ಬೈಟು. ಏನೋ ಜಾನ್, ಎಲ್ಲ ರೆಡಿನಾ? ಯಾಕೋ ಒಂಥರ ಇದೆಯಾ? ಏನು ಇಲ್ಲ ಸರ್, ಬಡವ್ರ ಮನೆ ಹೆಣ್ಣು ಮಕ್ಳು ಕೆಲ್ಸ ಕೇಳ್ಕೊಂಬಂದ್ರು. ನೀವು ಅಷ್ಟೊತ್ಕಾಗ್ಲೇ ಚಿಕನ್ ಬೇಕು ಅಂತಂದ್ರೆ ನೋಡಕ್ಕೂ ಹಂಗೆ ಇದ್ರು, ಅಡ್ಜಸ್ಟ್ ಆಗ್ಬೋದೇನೋ ಅಂತ ಕರ್ಕೊಂಬಂದ್ಬಿಟ್ಟಿದೀನಿ. ಆ ಕೆಲ್ಸಕ್ಕೆ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೆ? ಇಬ್ರು ಅಟ್ಕಾಯಿಸ್ಕೊಂಡು ಇಕ್ಲೆ ಇಕ್ಬಿಡ್ತಾರೆ ಅಷ್ಟೇ. ಅದು ಹೆಂಗ್ ಇಕ್ತಾರೋ ನಾನೇ ನೋಡ್ತೀನಿ. ಇಕ್ಕಿಸ್ಕೊಳ್ಳೋ ನಾನು, ನೋಡೋರು ನೀವ. ನೋಡೋ, ನಾನಿರೋ ತನಕ ಯಾರು ಏನ್ ಮಾಡೋಲ್ಲ. ತಗೋ, ಊರ್ ಮುಂದೆ ಇರೋ ಸಾರಾಯಿ ಅಂಗಡಿ ದರ್ಶನ ಮಾಡು. ಆ ಸಾರಾಯನೇ ನಿನ್ನನ್ನು ಕಾಪಾಡುತ್ತೆ. ಇದಿರೋವರೆಗೂ ಕಾಪಾಡುತ್ತೆ. ಮತ್ತೆ ಬೇಕು ಅಂತಂದ್ರೆ ರೆಡಿ ಮಾಡ್ಬೇಕಲ್ಲ ನಿಮ್ಗೆ ಹೊಸ ಚಿಕನ್ನು. ಅಷ್ಟ್ರಲ್ಲಿ ನನ್ ತಿಥಿ ಆಗೋಗುತ್ತೆ ಅಷ್ಟೇ. ಕೆಲಸ ಬೇಕು ಅಂದ್ರೆ ಕೋಆಪರೇಟ್ ಮಾಡ್ಬೇಕು. ಕೋಆಪರೇಟ್ ಮಾಡ್ಬೋದು, ಆದ್ರೆ ಎಲ್ಲಿ ತೊಂದ್ರೆ ಆಗುತ್ತೋ ಅಂತ ನಂಗೆ ಭಯ. ತೊಂದ್ರೆ ಏನು ಆಗೋದಿಲ್ಲ. ಕನ್ಸೆಪ್ಷನ್, ಇನ್ಫೆಕ್ಷನ್, ಡಿಟೆಕ್ಷನ್, ಈ ಮೂರಕ್ಕೂ ಒಟ್ಟಿಗೆ ಟೋಪಿ ಹಾಕ್ಬಿಡ್ಬೋದು. ಖಂಡಿತ ನೀವು ನನಗೆ ಕೆಲಸ ಕೊಡಿಸ್ತೀರಾ? ಲೈಟ್ ಆಫ್ ಮಾಡಿ. ಬೆಳಕಿದ್ರೆ ನಾಚಿಕೆ ಆಗುತ್ತಾ? ಅಯ್ಯೋ
ಹುಲಿಯಣ್ಣ ಗುರು ಅಂತಾರೆ ಸಿಂಹಣ್ಣ ನಟ ಸಾರ್ವಭೌಮ ರಾಜ್ಕುಮಾರ್ ಈ ನಗನೇ ಕಾಣ್ಬೇಕು ಅಂತಿರೋದು ರೆಬಲ್ ಸ್ಟಾರ್ ಅಂಬರೀಶ್ ನಿನ್ ಬಗ್ಗೆ ಹೇಳಕ್ಕಾಯ್ತದ ಊರೇ ಹೇಳ್ತದಲ್ಲಪ್ಪ ಇದೇನಪ್ಪ ಮತ್ತೆ ಕಣ ಗುರು ಅಂತೀಯಾ ಇದ್ಯಾವ್ದಪ್ಪ ಅರ್ಜೆಂಟ್ ಆಗಿ ಬಟ್ಟೆ ಐರನ್ ಮಾಡ್ಕೊಡು ಬನ್ನಿನಲ್ಲೇ ಬಂದ್ಬಿಟ್ಟಿದ್ದೀನ ಕಾವು ಅಕ್ಕ ಅಂದ್ರೆ ಈಗ ಕೂರ್ತೀನಿ. ಇನ್ನೊಂದ್ಸತಿ ಅನ್ನಲ್ಲ ತಗೊಳಕಾವು ಮತ್ತೆ ಅಕ್ಕ ಅಂತ್ಯ ಈ ಬಟ್ಟೆ ಹೋಗ್ದು ಎಷ್ಟು ವರ್ಷ ಆಗಿದೆಯಾ? ಜಾಸ್ತಿ ದಿನ ಏನಾಗಿಲ್ಲ ಮೊನ್ನೆ ಉಗಾದಿಗೆ ಹೋಗ್ತಿದ್ದು ಈಗ ತಂದಿದ್ದೀನಿ ಅಷ್ಟೇ. ನೀನ್ ಹೋಗ್ತಿದ್ದ ನೀನ್ ಎಂತ ಹೋಗ್ತಿದ್ದ? ಬಿಡ್ತವನು ನಂಗಿನ್ನೂ ಮದ್ವೆನೇ ಆಗಿಲ್ಲ. ಒಳ್ಳೆ ಐನತ್ತಿ ಹೆಣ್ ಸಿಕ್ಕಿದ್ರು ಮದ್ವೆ ಆಗ್ತೀನಪ್ಪ. ಒಂದ್ ಹುಡುಗಿ ಐತೆ ಮದ್ವೆ ಆಗ್ತೀಯಾ? ಓ ಈ ಕೆಲ್ಸದ ಜೊತೆಗೆ ಬ್ರೋಕರ್ ಕೆಲ್ಸನೂ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಈ ಮುಸ್ಡಿ ಹೆಂಗಾಯ್ತು ನೋಡ್ಬಿಡೋಣ. ಇಂಥ ಡ್ರೆಸ್ ಹಾಕಿದಾಳೆ ಅಂತಂದ್ಮೇಲೆ ಈ ಇಸ್ತ್ರಿ ಗಾಡಿ ಬ್ರೋಕರ್ ಆಫೀಸೇ ಇರ್ಬೇಕು. ಈನಾ ಅಯ್ಯ ನೀನ್ ನಾಳೆ ತಗೊಂಡು ತಂದು ಓದಿಯ ಪಿಸಾಚಿ ಅಂತಂದ್ರೆ ಬಂದೆ ಗವಾಕ್ಷಿಲಿ ಅಂತ ಇಲ್ಲಿಗೂ ಬಂದ್ಬಿಟ್ಟ. ಇನ್ನೇನ್ ಮಾಡ್ಬೇಕು? ನೀನ್ ಹಿಂದೆ ಕೆಲ್ಸಕ್ಕೆ ಅಂತ ಸುತ್ತಿ ಸುತ್ತಿ ಸಾಕಾಯ್ತು. ಅದಕ್ಕೆ ನನ್ ಕಾಲ್ ಮೇಲೆ ನಾನು ನಿಂತು ನನ್ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿದೆ? ಒಪ್ಪದೆ ಕಡೆ ತಗೊಡು. ಓದ್ನವರೆಲ್ಲ ನನ್ನಂತ ಮುಟ್ಟಾಳ್ರಿಂದ ಕೆಲ್ಸ ಕೇಳಕ್ ಅಲಿಯ ಬದ್ಲು ನಿಂತರ ಸ್ವಯಂ ಉದ್ಯೋಗ ಶುರು ಮಾಡ್ಕೊಂಡ್ರೆ ನಮ್ಮ ದೇಶ ಏನಾಗುತ್ತೆ ಅಂತ ಹೇಳಕ್ಕೆ ಕನ್ನಡ ಪದಗಳೇ ಸಾಕಾಗಲ್ಲ ಕಡೆ. ತಗಡು ಇವತ್ತಿಂದ ನಾನ್ ನಿನ್ನ ಐ ಲವ್ ಯು. ನಮ್ಮೂರ್ನಾಗ ನಾನೊಬ್ಳೆ ಜಾಣ, ನನ್ ಪ್ಲಾನ್ ಅಂದ್ರೆ ಎಲ್ಲಾರ್ಗೂ ಪ್ರಾಣ. ಹೆಂಗಿತ್ರ ಮಣ್ಣೆ ನಮ್ ಕಡೆ ಅದ್ ರಾತ್ರಿ ಊಟ ದಿನ ಸಾಯೋರ್ಗಳವ್ರು ಯಾರಣ್ಣ? ನಾಳೆ ತಗೊಂಡ್ ತಂದು ನಿನ್ಗ ಅಣ್ಣ ಆಗಿ ಊರವ್ರಿಗೆಲ್ಲ ಬಾವಾಗ್ಲಾ? ಓ ತೆಗಿಯ ಮಣ್ಣೆ ರಾತ್ರಿ ಟಿಪ್ಸ್. ಕೊಡ್ಲಿಲ್ಲ ಕಣಣ್ಣ. ತೋರಿಸ್ಬಿಟ್ರಲ್ಲ ನಿಮ್ ಹಳೆ ತಗೊಡ್ ಬುದ್ದಿನ. ಈಗೇನ್ ಕೊಡ್ತಿರೋ ಇಲ್ಲ ನಾನೇ ಕೈಯಾಗ ತಗೊಳ್ಳ? ಮರಕ್ಕೆ ಬಳ್ಳಿ ಬಾರನ ತಗೋಬಾ. ಅಯ್ಯೋ ತಗಡ್ಗಳ ನಿಮ್ಮಂತವ್ರು ನೋಡಿ ದೊಡ್ಡವ್ರು ಹೇಳಿರೋದು. ಎಲ್ಲಾ ಬಿಟ್ಟವ್ರು ದೇಶಕ್ಕೆ ದೊಡ್ಡವ್ರು ಅಂತ. ಹಂಗಂದ್ರೇನು? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ಬಿಚ್ಚು ಬಿಚ್ಚು ಬಿಚ್ಚು. ಅಯ್ಯ ನಾನು ಅದನ್ನೆಲ್ಲ ಹೇಳಿದ್ದು. ಮತ್ತಿನ್ನೇನು? ತೆಗಿಬೇಕ. ಇವತ್ತು ವ್ಯವಹಾರ ಸೆಟ್ಲ್ ಆದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಪುಟ್ಬಾತೆ ಕತಿ. ಹಂಗೆಲ್ಲ ಮಾಡ್ಬೇಡ ಕಣ. ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಬೇಗ ಬಿಚ್ಚು. ಈ ಕೊಡೆ ಬೇಕು. ಅಣ್ಣ ರಾತ್ರಿ ಎಲ್ಲ ಕಷ್ಟಪಟ್ಟಿದ್ ನಾವು, ಹಣ ನಿಮ್ದ? ಅದೇ ಕಣಮ್ಮಿ ದೇಶ. ಏನೋ ಉಣ್ಣೋಕು ಕೇಳ್ಕೊಂಡ್ ಬಂದಿರ್ಬೇಕು. ನೀವಿನ್ ಜಾಗ ಖಾಲಿ ಮಾಡಿ. ನಾಳೆಗ್ ಮರಿಬೇಡ ಕಣಣ್ಣ. ಆಯ್ತು ನಡೀರಿ. ಅದೇ ಮಾಮೂಲಿ ಜಾಗ ಫುಟ್ಪಾತ್ ಮೇಲೆ ನಿಂತಿರಿ. ನೀವು ಕೊಡೋ ಕಾಸು ಖರ್ಚಿಗೆ ಸಾಕಾಗಲ್ಲ. ಹಳೆ ತಗೊಳ್ತಾ ಇದೆಂತ ಡ್ರೆಸ್ ಅಲ್ಲ, ಏನ್ ಬಟ್ಟೆ ಅಂತ. ಐ ಲವ್ ಯು, ಐ ಕಿಸ್ ಯು. ಈಗ ಗೊತ್ತಾಯ್ತು ಬಿಡು. ಆಗಾಗ ನಿನ್ ಮೇಲೆ ಆಗ್ತಿದ್ನಲ್ಲ ಖರ್ಚಿಪ್ಪು, ಅದ್ರ ಮಹಿಮೆನೆ ಇದು. ನಿನ್ಗೇನೆ ಆಯ್ತು? ನಾನು ಒಬ್ಬನೇ ಮಾತಾಡ್ತಿದ್ದೀನಲ್ಲೇ. ಮಾತಾಡಿದ್ದೀನ ಅಲ್ಲೇ ಅವಳ ಮಾತಾಡೆ ಮುಖ ನೋಡೆ ಮೋಜನ್ನು ಮಾಡಿ ಮೊಗದಿಂದ ಮನ ಬಿಚ್ಚಿ ಮಾತಾಡೆ ಮಾತಾಡೆ. ಏನು ಇಂಪು ಏನು ಸೊಪ್ಪು ನಿನ್ನಯ ಕಂಠ, ಆ ಬ್ರಹ್ಮ ತಂದು ನನಗೂ ನಿನಗೂ ಹಾಕಿದ ಕಂಠ. ಎನ್ನ ರಸಿ ನಡು ಬಳಸಿ, ಎನ್ನ ರಸಿ ನಡು ಬಳಸಿ, ಎನ್ನ ರಸಿ ನಡು ಬಳಸಿ ಮಾತಾಡೆ. ಮಾತಾಡೆ. ನಿನ್ ಹತ್ರ ಮಾತಾಡೋಕೆ ನಂಗ್ ಭಯ ಆಗುತ್ತೆ. ಯಾಕೆ? ಈ ಕಡೆ ಕ್ಯಾಪ್ಟನ್ ಹತ್ರ ಇರೋದು, ಆ ಕಡೆ ಸಿದ್ಧಾರ್ಥ ಹತ್ರ ಇರೋದು. ಇದನ್ನೆಲ್ಲ ನೋಡಿದ್ರೆ ನನಗ್ ನಿನ್ ಹೇಳ್ತಲ್ಲ ಅನ್ಸುತ್ತಾ? ಇನ್ನೇನು ಇವತ್ತು ನನ್ನನ್ನು ಪ್ರೆಸಿದ್ಯಾ, ನಾಳೆ ನನ್ಗಿಂತ ಸುಂದರಿ ಸಿಕ್ಕಿದ್ರೆ? ನಾನ್ ಕ್ಯಾಪ್ಟನ್ ಹತ್ರ ಇರೋದು ನನ್ನ ಹೊಟ್ಟೆ ಪಾಡ್ಗೋಸ್ಕರ. ಅವನನ್ನೇನಾದ್ರೂ ನಾನು ಎದುರಾಕೊಂಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನನ್ನ ಮೂಳೆ ಮಾಂಸ ಎಲ್ಲ ರಣ ಹತ್ತಿಗೆ ಬಿರಿಯಾನಿ ಆಗೋಗ್ತಾ ಇತ್ತು ಗೊತ್ತಾ. ಇಷ್ಟು ದಿವಸ ಕ್ಯಾಪ್ಟನ್ ಮಾಡ್ತಿದ್ದ ಅಟ್ಟಾಸನ ಮಟ್ಟ ಹಾಕ್ಬೇಕು ಅಂತ ಕಾಯ್ತಾ ಇದ್ದೆ. ಅವನನ್ನ ಎದುರಿಸೋ ಅಂತ ಗಂಡ್ಸು ಹುಟ್ಟಿರ್ಲಿಲ್ಲ. ಆದ್ರೆ ಇವತ್ತು ಸಿದ್ಧಾರ್ಥ ಅವನನ್ನ ಎದುರ್ಸೋಕೆ ಗಂಡ್ಸಾಗಿ ನಿಂತಿದ್ದಾನೆ. ಅವನಿಗೆ ಸಪೋರ್ಟ್ ಮಾಡೋ ತಪ್ಪ? ಹಾಗಾದ್ರೆ ಸಿದ್ಧಾರ್ಥ ಜೊತೆ ನೀನು ಯಾಕೆ ಕ್ಯಾಪ್ಟನ್ ಜೊತೆ ಹೋಗ್ತೀಯ? ನಿನ್ಗೆ ಅದಕ್ಕೆ ಹಳೆ ತಗೊಡು ಅನ್ನೋದು ಅಲ್ಲ. ನಾನ್ ಕ್ಯಾಪ್ಟನ್ ಜೊತೆಲೆ ಇದ್ದು ಅವನ್ ಮಾಡೋ ಅಲ್ಕಾ ಕೆಲ್ಸನೆಲ್ಲ ಸಿದ್ಧಾರ್ಥಂಗೆ ಹೇಳಿದ್ರೆ ಸಹಾಯ ಆಗಲ್ವಾ? ನಿಜವಾಗ್ಲೂ ನಿನ್ ಮನುಷ್ಯನೇ ಅಲ್ಲ. ದೆವ್ವನ ಪೀಡೆನಾ? ಅಲ್ಲ, ದೇವ್ರು. ಐ ಲವ್ ಯು. ಐ ಡೂ ಲವ್ ಯು. ಅದೆಲ್ಲ ಬೇಡ. ಎಲ್ಲ ನೋಡ್ತಾ ಇದ್ದಾರಪ್ಪ, ನಾವು ಬೇರೆ ಕಡೆ ಹೋಗ್ತೀವಿ.
ಐಡಿಯಾ. ಅದ್ ಏನ್ ಹೇಳಯ್ಯ? ನಾನು ಹೇಳೋದಕ್ಕೆ ಮುಂಚೆ ಒಂದು ಐಡಿಯಾ ಅಂತ ಬರ್ತೀಯಲ್ಲ. ಸರಿ, ಅದ್ ಏನ್ ಹೇಳಯ್ಯ? ನಿನ್ನ ಐಡಿಯಾ ಏನು ಅಂತ ನೀನೇ ಮೊದಲು ಹೇಳು. ಇಲ್ಲ, ನೀನೇ ಮೊದಲು ಹೇಳಯ್ಯ. ನನ್ನ ಮನಸ್ಸಲ್ಲಿರೋದನ್ನ ನಾನು ಒಂದು ಚೀಟಿನಲ್ಲಿ ಬರೆದಿಡ್ತೀನಿ. ನಾನು ನನ್ನ ಮನಸ್ಸಿನಲ್ಲಿರೋದನ್ನ ಒಂದ್ ಚೀಟಿ ಬರ್ದಿಡ್ತೀನಿ. ಎಲ್ಲಿ ಒಂಚೂರು ಪೇಪರ್ ಕೊಡು. ಜಾನ್, ಒಂದ್ ಪೇಪರ್ ತಗೊಂಡ್ ಬಾ. ಕ್ಯಾಪ್ಟನ್ಜಿ, ನಿಮ್ಗೆ ಪೇಪರ್ ಪೆನ್ನು ಯಾಕೆ ಬೇಕು ಅಂತ ಐನೋ. ಲಾಟ್ರಿ ಎತ್ತಕ್ತಾನೆ, ತಗೊಳ್ಳಿ. ಸರ್, ಇವತ್ತು ರಾತ್ರಿ ಗೆಸ್ಟ್ ಹೌಸ್ ನಲ್ಲಿ ಕ್ಯಾಪ್ಟನ್, ಮಿನಿಸ್ಟ್ರು, ದೊಡ್ಡ ದೊಡ್ಡವರೆಲ್ಲ ಸೇರಿ ಏನೋ ಸಂಚು ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ರು ಸರ್. ಇನ್ಸ್ಪೆಕ್ಟರ್ ರಂಗ, ಆಕಾಶ್, ಎಲ್ಲಿ ಹೋಗಿದ್ಯೋ ಅಂತ ಎಲ್ಲರೂ ಗಾಬರಿ ಆಗಿದ್ರು. ಎಲ್ಲಿ ಹೋಗಿದ್ದೆ ಆಕಾಶ್? ಅದಿರ್ಲಿ, ನೀನೆಲ್ಲಿಗೆ ಹೊರಟೆ? ಅಕ್ಕ ಹೋಗಿ ಬಹಳ ಹೊತ್ತಾಯ್ತು ಆಕಾಶ್, ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೆ. ಸಿದ್ಧಾರ್ಥ ಎಲ್ಲಿದ್ದಾರೆ? ಮಾಮೂಲಿ ಜಾಗದಲ್ಲೇ ಇದ್ರಲ್ಲ, ಅಲ್ಲಿಗೆ ನೀವ್ ಹೋಗ್ಲಿಲ್ವಾ? ಹೋಗೋಣ ಅಂತ ಹೊರಟೆ. ಅಷ್ಟರಲ್ಲಿ ನಮ್ಮ ಅಪ್ಪನ ಚೆಳೆಗಳು ನಂಗೆ ಫಾಲೋ ಮಾಡಿದ್ರು. ಅವ್ರ ಕಣ್ ತಪ್ಸಿನೇ ನಾ ಇಲ್ಲಿಗೆ ಬಂದಿದ್ದು. ಮತ್ತೆ ಆ ಕ್ಯಾಸೆಟ್? ಮೊದ್ಲು ಹೋಗೋಣ ಬಾ. ಆ ಕ್ಯಾಸೆಟ್ ವಿಷಯ ಎಲ್ಲ ಆಮೇಲೆ ಹೇಳ್ತೀನಿ. ಆಗಲ್ಲ, ಕ್ಯಾಸೆಟ್ ವಿಷಯನೆಲ್ಲ ಇಲ್ಲೇ ಹೇಳ್ಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ಬೇಕಾಗುತ್ತೆ. ಇದು ನಾವ್ ಹೇಳ್ತಿರೋದಲ್ಲ, ಕ್ಯಾಪ್ಟನ್ ಹೇಳಿದ್ದು.
ನನಗೆ ಅನ್ಸುತ್ತೆ ನನ್ ಮಗ ಆ ಕ್ಯಾಸೆಟ್ ತಕೊಂಡು ಆ ಸಿದ್ಧಾರ್ಥ ಹತ್ರನೇ ಹೋಗಿರ್ಬೇಕು. ಅದು ಶಕ್ಯ ಇಲ್ಲ ಕ್ಯಾಪ್ಟನ್. ಒಂದೊಂದು ಸಾರಿ ಪುಟ್ಟ ತಲೆನಲ್ಲಿ ದೊಡ್ಡ ಆಲೋಚನೆಗಳು ಬರ್ಬೋದೇ ವಿನಃ ಕೆಟ್ಟ ಆಲೋಚನೆಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಕ್ಯಾಸೆಟ್ ಪ್ಲಾನ್ ಏನಿದ್ರು ಆ ಸಿದ್ಧಾರ್ಥಂದೆ. ಈಗ ಅವನೆಲ್ಲಿರ್ಬಹುದು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವನ್ ಎಲ್ಲಿ ಹೋಗಿರ್ಬೋದು? ಅಕಸ್ಮಾತ್ ಅವನೇನಾದ್ರು ನೀವ್ ಇಷ್ಟು ಬೇಗ ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದಾಗಿತ್ತು. ಯಾಕೆ ಇನ್ನೊಂದು ಜನ ಸಾಯ್ಬೇಕಾಗಿತ್ತಾ? ರಕ್ತದ ಹೋಕಲು ಹೇರ್ತಾರೆ ಸಾಲ ನಿಮ್ಗೆ. ಅವಿನಾಶ್, ನೋಡಿ, ಈಗ ಮಾತಾಡಿ ಪ್ರಯೋಜನ ಇಲ್ಲ. ಹೇಳು, ಆ ಕ್ಯಾಸೆಟ್ ಎಲ್ಲಿಟ್ಟಿದೀಯ ಹೇಳು. ಮಗ ನಮ್ಮ ಮಮತೆನ ಮರೆಯೋ ಸ್ಥಿತಿಗೆ ನಾನು ತರಬೇಡ. ಹೇಳು ಹೇಳು. ಮಗ ನಮ್ಮ ಮಮತೆ ನೀವ್ ಮರ್ತ್ರೆ ಅಪ್ಪ ಅಭಿಮಾನ ನಾನ್ ಮರಿಬೇಕಾಗತ್ತೆ ಡ್ಯಾಡ್. ಅರೆ ಬೇಟಾ, ಇಷ್ಟು ಚಂದ ಇರೋ ಚಮಡಿಗೆ ಚಾವಟಿ ಏಟು ಒಳ್ಳೇದಲ್ಲ. ನಿಮ್ ತಂದೆ ನೇಣಿಗಂಬ ಹತ್ತು ಹಾಗೆ ಮಾಡ್ಬೇಡ. ಕ್ಯಾಸೆಟ್ ಎಲ್ಲಿದೆ ಬೇಟಾ? ಏಯ್, ಅಮಾಯಕ ಜನರನ್ನ ಅನ್ಯಾಯವಾಗಿ ಬೆಣ್ಣೆ ಹಾಗೆ ಮಾತಾಡಿ ಬಲಿ ತೊಳ್ತಾ ಇದ್ರಲ್ಲ, ಅದಕ್ಕಿಂತ ನೀವಿಬ್ರು ನೇಣ್ಗಂಬ ಹತ್ತೋದೇ ಒಳ್ಳೇದು. ಆಕಾಶ್ ಮತ್ತು ಮೇಡಮ್ ತಂಗಿನ ಮಿನಿಸ್ಟರ್ ಮತ್ತು ಕ್ಯಾಪ್ಟನ್ ಸೇರ್ಕೊಂಡು ಕ್ಯಾಸೆಟ್ ಅಲ್ಲಿ ಅಂತ ಕ್ಯಾಪ್ಟನ್ ಮನೇಲಿ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ನಾನೀಗ ಕ್ಯಾಪ್ಟನ್ ಮನೆಗೆ ಹೋಗ್ತಾ ಇದ್ದೀನಿ. 1 ಮಿನಿಟ್ ಸರ್. ಇಂಥ ಟೈಮಲ್ಲಿ ಹೊರಗಡೆ ಹೋದ್ರೆ ನಿಮ್ಮನ್ನ ಏನು ಸಾಯಿಸ್ಬಿಡ್ತಾರಾ? ಅವಿನಾಶ್ ಹೇಳೋದು ನನಗೆ ಸರಿ ಏನ್ ಅನಿಸ್ತಾ ಇದೆ? ಇದ್ರಿಗೂ ನಾನು ನಿಮ್ಮ ಹತ್ರ ಏನು ಕೇಳಿಲ್ಲ. ಒಂದು ಅವಕಾಶ ಮಾಡ್ಕೊಡಿ ಸರ್. ಇದು ನಂಬಿಕೆ ಪ್ರಶ್ನೆ ಅಲ್ಲ ಅವಿ. ಸರ್ ಪ್ಲೀಸ್, ನಾವು ಹೋಗಿದ್ ಬರ್ತೀವಿ. ವಿಲ್ ಗೋ ಸರ್, ಪ್ಲೀಸ್. ಹೋಗಿ. ಅರೆ ದೋಸ್ತ್, ನಮ್ದು ಬೇಟ ಬಾಯಿ ಬಿಡೋದಕ್ಕೆ ಬೇಕಾದ ಸ್ವಿಚ್ಚು ಇಲ್ಲಿ. ಹೇಳ್ತೀಯಾ ಇಲ್ಲ ಪ್ರಾಣ ತೆಗೆದು ಬಿಡ್ಲಾ? ನಾನೊಬ್ಬರು ಪ್ರಾಣ ಉಳ್ಸಕ್ಕೋಸ್ಕರ ಕ್ಯಾಸೆಟ್ ಎಲ್ಲಿದೆ ಅಂತ ಹೇಳಿ ಸಾವಿರಾರು ಮುಗ್ಧ ಜನರನ್ನ ಈ ರಾಕ್ಷಸರಿಗೆ ಬಲಿ ಕೊಡ್ಬೇಡ ಆಕಾಶ್. ಶಹಬ್ಬಾಸ್, ಸಾವಿನ ದೌಡಲಿರೋ ನಿನಗೆ ಎಷ್ಟು ಧೈರ್ಯ ಅಲ್ಲ? ನೀನೇನು ಕಿತ್ತೂರು ರಾಣಿ ಚೆನ್ನಮ್ಮನ ಅಲ್ಲ, ನಿಮ್ಮಂತ ನರ ರಾಕ್ಷಸನ್ನ ಬಲಿ ತಗೊಳಕ್ ಬಂದಿರೋ ರಣಚಂಡಿ. ಗುಡ್, ವೆರಿ ಗುಡ್. ಏಯ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಇನ್ಯಾಕೆ ಬರ್ತಾನೆ? ಅವನಿಗೆ ಸಾವು ಹತ್ರ ಬಂದಿದೆ. ಅದಕ್ಕೆ ಯಮಧರ್ಮರಾಯ ನಮ್ಮ ಹತ್ರ ಕಳಿಸಿದ್ದಾನೆ. ನೀನ ಹುಡುಗನ್ ಬಿಟ್ರೆ ಸರಿ, ಇಲ್ದೆ ಹೋದ್ರೆ ನಿನ್ನ ಪಾಲಿಗೆ ಯಮ ನಾನಾಗ್ತೀನಿ. ಸಾವಿನ ಜೊತೆಯಲ್ಲಿ ಸರ್ಸಾಡ್ತಾ ಇರೋ ಸ್ಥಳಕ್ಕೆ ಬಂದು ನೀನು ಸವಾಲಾಗ್ತಾ ಇರೋದನ್ನು ನೋಡಿದ್ರೆ ನಿನ್ನ ಮೈ ಮೇಲೆ ಯಾವುದೋ ದೊಡ್ಡ ಶಕ್ತಿ ಬಂದಿದೆ ಅನ್ಸುತ್ತೆ. ಹೌದು, ನಂಬಿಕೆಯ ಶಕ್ತಿ. ನಂಬಿಕೆ? ನನ್ನ ಕೈನಲ್ಲಿರೋ ಈ ಪಿಸ್ತೂಲ್ನಿಂದ ನಾನು ಗುಂಡು ಹಾರಿಸ್ತೀನಿ. ನೀನು ಸಾಯ್ತೀಯೋ ಇಲ್ಲ ನಿನ್ನ ಆ ನಂಬಿಕೆ ಅನ್ನೋ ಶಕ್ತಿ ನಿನ್ನನ್ನು ಕಾಪಾಡುತ್ತೋ ನಾನು ನೋಡ್ತೀನಿ. ನಿನ್ನಂತ ಬಂಡರ ಗುಂಡಿಗೆ ಹೆದರೋ ಗುಂಡಿಗೆ ನಂದಲ್ಲ. ಅವರಿಗಾದ ಗತಿನೇ ನಿನಗೂ ಆಗ್ಬೇಕೋ? ಇಲ್ಲ. ಇಲ್ಲ, ಅವನ್ ಬಿಡಲ್ಲ. ಸಿದ್ಧಾರ್ಥ, ನಿನ್ನ ಮುಂದೆ ನಿನ್ನ ಸ್ನೇಹಿತರ ಹೆಣ ಇದೆ. ಈ ಲಂಗ ನಿಮ್ಮ ಮೇಡಮ್ ತಂಗಿದು. ಲಂಗ ಇಲ್ಲದೆ ಆ ಹುಡುಗಿ ನಮ್ಮ ಹತ್ರ ಹೇಗಿರ್ಬೋದು ಯೋಚನೆ ಮಾಡು. ದಿಸ್ ಈಸ್ ದಿ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಆ ಹುಡುಗಿ ಮಾನ ಪ್ರಾಣ ಹೋಗೋಕೆ ಮುಂಚೆ ಕ್ಯಾಸೆಟ್ ತಂದು ಕೊಟ್ಟು ಹುಡುಗಿನ ಕರ್ಕೊಂಡು ಹೋಗು. ಇಲ್ಲದೆ ಹೋದ್ರೆ ಸ್ಮಶಾನದಲ್ಲಿ ಒಂದು ಸೀಟ್ ರಿಸರ್ವ್ ಮಾಡಿಸು. ದೋಸ್ತ್, ಅಪರೂಪಕ್ಕೊಂದು ಸಲ ಮನುಷ್ಯನ ಇಂಥ ಅವಕಾಶ ಹುಡುಕೊಂಡು ಬರುತ್ತೆ. ಸ್ನೇಹಿತರು ಸತ್ರು ಅಂತ ಹೇಳಿ ಈಗ ಸೆಂಟಿಮೆಂಟಲ್ ಆಗಿ ಒದ್ದಾಡ್ತಾ ಇದ್ದಾನೆ. ಇದೇ ಸಮಯ ಜಾತಿ ಗಲಭೆನ ಶುರು ಮಾಡಿಸು.
ಮಾತೇನ ಸರ್ವನಾಶ ಮಾಡಕ್ ಹೊರಟಿರೋ ಈ ದುಷ್ಟರಿಗೆ ಹಲ್ಲು ಕಿತ್ತಿರೋ ಹಾವುಗಳಂತಿರೋ ನಮ್ಮ ಜನರನ್ನ ಹೆಡೆಗೆತ್ತಿದ ಸರ್ಪಗಳನ್ನಾಗಿ ಮಾಡೋದಕ್ಕೆ ನಾನು ಆವೇಶದ ಹಾಡನ್ನ ರಚ್ಚಿನ ತಾಳ ಹಾಕಿ ಬೀದಿ ಬೀದಿಲಿ ಹಾಡೋದಕ್ಕೆ ಪ್ರಯತ್ನ ಪಟ್ಟೆ ಸರ್. ಆದ್ರೆ ಈ ಜನ ಬೈದ ಬೇಲಿಯಿಂದ ಹೊರಗೆ ಬರಲೇ ಇಲ್ಲ ಸರ್. ಸರಿಯಾದ ನಾಯಕರಿಲ್ಲದೆ ದಿಕ್ಕ ಕಾಣದೇ ಇರೋ ಈ ಜನಕ್ಕೆ ನೀವು ಚೈತನ್ಯದ ಚಿಲುಮೆ ಆಗ್ಬೇಕು ಸರ್. ಸರ್, ಕಪಿ ಮುಷ್ಟಿಯಲ್ಲಿ ಸಿಕ್ಕ ನರಳ್ತಾ ಇರೋ ಈ ಬಡ ಭಾರತನ ಭವ್ಯ ಭಾರತವನ್ನಾಗಿ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಸರ್. ಸರ್, ನಮ್ಮ ಕನಸಿನ ಈ ಭವ್ಯ ಭಾರತನ ನೀವು ಸೃಷ್ಟಿ ಮಾಡೇ ಮಾಡ್ತೀರಿ ಅನ್ನೋ ಭರವಸೆ ನಮಗೆ ಆಲ್ ದಿ ಬೆಸ್ಟ್.